ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳು, ಹಾಗೆ ಎಲ್ಲಕ್ಕಿಂತ ಬಹಳ ವಿಶೇಷವಾಗಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವ ಆಗ್ಬೋದು, ಸ್ವಾತಂತ್ರ್ಯ ನಂತರ ಆಗ್ಬೋದು, ಕನ್ನಡದಲ್ಲೇ ಪ್ರಪ್ರಥಮ ಬಾರಿ ತೀರ್ಪು ಬರೆದವರು ಯಾರು? ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದದ್ದು ಯಾವಾಗ? ಹಿಂದೆ ಉಚ್ಚ ನ್ಯಾಯಾಲಯ ಇತ್ತು. ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕ ಹೈಕೋರ್ಟ್ ಇತ್ತು ಅಲ್ವಾ? ಕರ್ನಾಟಕದಲ್ಲಿ ಪ್ರಥಮ ಬಾರಿ ಕನ್ನಡದಲ್ಲಿ ತೀರ್ಪನ್ನು ಬರೆದವರು ಯಾರು? ಹಳ್ಳಿ ನಾಗರಾಜ ಸಾಹೇಬರು ಯಾವತ್ತು ಹುಟ್ಟಿದ್ರು ಅಲ್ವಾ? ಏನು ಕನ್ನಡಾಂಬೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಸಾಹೇಬ್ರು ಹುಟ್ಟುದು ಯಾವತ್ತು ತಿಳ್ಕೋಬೇಕು ನೀವೆಲ್ಲ. ನವೆಂಬರ್ ಕನ್ನಡಾಂಬೆ ಹುಟ್ಟು ದಿವಸನೇ ಮಾನ್ಯ ಹಳ್ಳಿ ನಾಗರಾಜ ಸಾಹೇಬ್ರು ಹುಟ್ಟಿದ್ರು. ಈ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಿಮ್ಮಲ್ಲಿ ನವೆಂಬರ್ 1 ಜನರಾದವರು ಯಾರಿದ್ದೀರಾ? ನವೆಂಬರ್ 1 ಯಾರು ಹುಟ್ಟಿಲ್ವಾ? ನವೆಂಬರ್ 1 2008 ನೀವೆಲ್ಲ 2008 7 8 ನೋಡ್ರಾ ಹೆಂಗೆ ಹೇಳ್ತೀನಿ. ನಾನು ಅಂಕಿಶಾಸ್ತ್ರ ಹೇಳ್ತೀನಿ, ಹಂಗಾಗಿ ಸುಮ್ಮನೆ ಹೇಳಿದೆ ನಿಮಗೆ ಅಲ್ವಾ? 1/11/2007 ಯಾರು ಹುಟ್ಟಿದಿರಿ? ಇಲ್ಲ. 1/11/2008 ಯಾರು ಹುಟ್ಟಿದಿರಿ? ಇಲ್ಲ ಅಲ್ವಾ? 1/11/2006 ಯಾರಿದ್ದೀರಿ? ಇಲ್ಲ. 3 ಇಲ್ಲ. ಆಯ್ತು, ತೊಂದರೆ ಇಲ್ಲ. ಹಾಗಾಗಿ ನೀವೆಲ್ಲ ಅದೃಷ್ಟವಂತರೆ. ಹಾಗಾಗಿ ಇಡೀ ಅವರ ಸಾಹೇಬರು ಹೇಳಿದ ರೀತಿ ಅವ್ರು ಬರೆದಂಥ ತೀರ್ಪನ್ನ ಇವತ್ತೊಂದು ದಿವಸ ಎಲ್ಲಿಟ್ಟಿದ್ದಾರೆ? ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಹೊಡಿಬೇಕು ಚಪ್ಪಾಳೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಬಹಳ ವಿಶೇಷವಾಗಿ ಮಂಡ್ಯ ನಗರದಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಬಹಳ ದೂರದ ಗಂಗಾವತಿಯಿಂದ ಸಾಹೇಬರು ಇಡೀ ಕರ್ನಾಟಕ ರಾಜ್ಯದ 31 ಜಿಲ್ಲೆಗೆ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು, ಬರೀ ಕಾನೂನು ಅರಿವನ್ನು ಕೊಟ್ಟರೆ ಸಾಕಾಗುವುದಿಲ್ಲ, ನೆರವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರಿಗೆ ಕರ್ನಾಟಕ ರಾಜ್ಯದ 31 ಜಿಲ್ಲೆ 6 ಕೋಟಿ ಜನರಿಗೆ ಇಡೀ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿ ಅವರಿಗೆ ಸರ್ಕಾರಿ ಸವಲತ್ತೊಂದಿಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿ ಇಡೀ 30 ಜಿಲ್ಲೆಗಳ ಜವಾಬ್ದಾರಿಯನ್ನು ಹೊತ್ತು ಹಲವಾರು ದಿವಸಗಳ ಕಾಲ ಇಡೀ ರಾಜ್ಯದ ಎಲ್ಲ ನ್ಯಾಯಾಲಯಗಳಿಗೆ ಹೋಗಿ, ಎಲ್ಲ ತಾಲೂಕುಗಳಿಗೆ ಹೋಗಿ, ಎಲ್ಲ ಗ್ರಾಮೀಣ ಪಂಚಾಯಿತಿಗಳಿಗೆ ಹೋಗಿ, ಎಲ್ಲ ಗ್ರಾಮಗಳಿಗೆ ಹೋಗಿ ಸುಮಾರು 50,000 ಹಳ್ಳಿಗಳನ್ನು ಸುತ್ತಾಡಿದ್ದಾರೆ. ಸರ್ವಜ್ಞರು, ಮಲೆ ಮಹದೇಶ್ವರರು, 12ನೇ ಶತಮಾನದ ಜಗಜ್ಯೋತಿ ಬಸವಣ್ಣವರು ಏನು ಇವ ನಾರವ ಎನಿಸಿದ್ರಯ್ಯ, ಇವ ನಮ್ಮವ ಎನಿಸಯ್ಯ ಕೂಡುವ ಸಂಗಮ ಆಕಾಶಕ್ಕಿಂತ ವಿಶಾಲವಾದದ್ದು, ಸಮುದ್ರಕ್ಕಿಂತ ಆಳವಾದದ್ದು ಏನಾದರೂ ಐತೆ ಅಂತ ಕೇಳಿದ್ರೆ ಅದು ಕಾನೂನು. ಅಷ್ಟನ್ನು ಇಡೀ ಜೀವಮಾನ ಪೂರ್ತಿ ನಾವು ಕಾನೂನಿಗೆ ತಿಳ್ಕೊಳ್ಳೋಕ್ಕಾಗಿ ಬಳಸಿದ್ವಿ. ಅದನ್ನು ಒಂದಿಲ್ಲ ಒಂದು ಕಾನೂನು ಗೊತ್ತಿಲ್ಲ, ಅಷ್ಟು ವಿಶಾಲವಾದದ್ದು. ಆದರೂ ಕಾನೂನಿನ ಅರಿವನ್ನು ಇಟ್ಕೋಬೇಕು ಅಂತ ಹೇಳ್ತಿತ್ತು. ಕಾನೂನಿನ ಅಜ್ಞಾನ ಕ್ಷಮಾರ್ಹವಲ್ಲ. ಹೊಡೆದ್ರೆ ನನಗೆ ಶಿಕ್ಷೆ ಅಂತ ಗೊತ್ತಿಲ್ಲ, ನನಗೆ ಬೈದರೆ ಶಿಕ್ಷೆ ಅಂತ ಗೊತ್ತಿಲ್ಲ, ಅಶ್ಲೀಲ ಶಬ್ದಗಳನ್ನು ಬಳಸಿ ಅವಮಾನ ಮಾಡಿ ಮಾತನಾಡಿದೆ ಅಂತ ಹೇಳಿದರೆ ಅದಕ್ಕೆ ಶಿಕ್ಷೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಮಾಡಿದೆ ಅಂತ ಹೇಳಿದರೆ ಏನು ಹೇಳ್ತದೆ ಕಾನೂನು? ಕಾನೂನಿನ ಅಜ್ಞಾನ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಇದು ಕ್ಷಮಾರ್ಹವಾದದ್ದು ಅಲ್ಲ. ಹಾಗಾಗಿ ಏನು ಗೊತ್ತು ಮಾಡ್ಕೋಬೇಕು ಕಾನೂನಿಗೆ?
ಎಲ್ಲದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೋಬೇಕು. ವಿಶೇಷ ಇದ್ದಿದ್ದರ ಬಗ್ಗೆ ಹೆಚ್ಚು ತಿಳ್ಕೋಬೇಕು. ಇದು ಮಾನವ ಹಕ್ಕುಗಳ ಸಂಬಂಧವಾಗಿ ಮಾನವ ಕಳ್ಳ ಸಾಗಾಣಿಕೆ ಅಂತ ಸರಳವಾಗಿ ತಮ್ಗೆ ಹೇಳ್ಬೇಕಂತ ಹೇಳಿದ್ರೆ, ಕಳ್ಳ ಸಾಗಾಣಿಕೆ ಅಂತ ಹೇಳಿದ್ರೆ ಮನುಷ್ಯನನ್ನು ಮಾರಾಟ ಮಾಡಿ ಕಾನೂನು ವಿರುದ್ಧವಾಗಿ ಕಳ್ಳತನದಿಂದ ಒಂದು ಕಡೆಯಿಂದ ಇನ್ನೊಂದು ಕೈ ಬದಲಾಗೋಕ್ಕೆ ಅಂತಾರೆ